ನಾವೀಗ ನಿನ್ಗೆ ಊಟದ ವ್ಯವಸ್ಥೆ ಮಾಡ್ಕೊಟ್ರೆ ಮತ್ತೆ ತಪ್ಪು ಮಾಡೋದಿಲ್ಲ ಅಣ್ಣ. ಇನ್ಯಾವತ್ತೂ ಇಂಥ ಕೆಲಸ ಮಾಡೋದಿಲ್ಲ. ಕ್ಷಮಿಸ್ಬಿಡಿ ಅಣ್ಣ. ಇವನಿಗೆ ಸ್ವಲ್ಪ ನೀರು ಕೊಡಿ. ಏನ್ ಹೇಳ್ತಾ ಇದ್ದೀರಾ ಅಣ್ಣ? ಈ ದೇಶದ್ರೋಹಿ ಮಾತನ್ನ ಕೇಳ್ಬೇಡಿ ಅಣ್ಣ. ಇವನ್ನ ಸಾಯಿಸೋದೇ ಒಳ್ಳೇದು. ಗೂಢಾಚಾರಿನ ಸಾಯಿಸಿದ್ರೆ ಬಹಳಷ್ಟು ವಿಷಯ ನಾಶ ಆಗ್ಬಿಡುತ್ತೆ. ಈಗ ಇವನ್ನ ಹಿಡಿದ ಮೇಲೆ ನಮ್ ಕೆಲ್ಸಕ್ಕೆ ಉಪಯೋಗಿಸ್ಕೋಬೇಕು. ಇಂಥವರಿಂದ ಕೆಲಸ ತಗೊಳ್ಳೋದು ಬಹಳ ಸುಲಭ. ಹಾಗೆ ಹೇಳ್ಬಿಡಿ ಅಣ್ಣ. ಇಂಥವ್ರ ಕೆಲಸ ಮಾಡೋದ್ರಿಂದ ನಮಗ್ ತುಂಬಾ ತೊಂದರೆ ಆಗುತ್ತೆ. ಇವನ್ಗೀಗ ಒಂದ್ ಸಣ್ಣ ಅವಕಾಶ ಕೊಟ್ಟು ನೋಡೋಣ. ಮುಂದೆ ನಮ್ ಕೆಲ್ಸಕ್ಕೆ ಉಪಯೋಗ ಆಗ್ತಾನೆ. ಜತಿನವ್ರೆ, ನೀವು ತುಂಬಾನೇ ಒಳ್ಳೆಯವರು. ನಿಮ್ಗೇನ್ ಅನ್ಸುತ್ತೆ ಈಗ? ಇವನು ನಮ್ ದಾರಿಗ್ ಬರ್ತಾನಾ? ಹಣಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಇಂಥವ್ರನ್ನ ನಾವ್ ಯಾವ ಕಾರಣಕ್ಕೂ ನಂಬಕ್ಕಾಗಲ್ಲ ಜತಿನವ್ರೆ. ನೋಡು, ನಿನ್ ಕುಟುಂಬಕ್ಕೆ ನಾವು ಹಣನ ಯಾರಿಗೂ ಗೊತ್ತಿಲ್ದಿರೋ ಹಾಗೆ ನಿನ್ ಮನೆ ಕಳಿಸ್ತಾ ಇದೀವಿ. ಅದಕ್ ಬದಲಾಗಿ ನೀನ್ ನಮ್ಗೊಂದ್ ಕೆಲಸ ಮಾಡ್ಕೊಡ್ಬೇಕು. ಇದಕ್ ನೀನ್ ಒಪ್ಪೋದಾದ್ರೆ ನೀನ್ ಜೀವಂತವಾಗಿ ಉಳಿತೀಯ. ಹೇಳು, ಒಪ್ಗೆನಾ? ನನ್ಗೊಪ್ಪಿಗೆ ಇದೆ. ನೀವ್ ಹೇಳ್ದಾಗ ಮಾಡ್ತೀರಣ್ಣ. ನಮ್ ಮನೆಯವ್ರಿಗೆ ಊಟದ ವ್ಯವಸ್ಥೆ ಮಾಡ್ಕೊಡಿ ಸಾಕು. ನನ್ ಮನೆಯವ್ರಿಗೆ ಯಾವ ತೊಂದ್ರೆನೂ ಆಗ್ಬಾರ್ದಣ್ಣ. ಯಾವ ತೊಂದ್ರೆನೂ ಆಗ್ಬಾರ್ದು. ಅಣ್ಣ ಯಾಕೆ ಹೀಗ್ ಮಾಡ್ತಿದ್ದಾರೆ? ಇದರಿಂದ ನಮ್ಗೆ ಸಮಸ್ಯೆ. ನಿನ್ ಮೇಲೆ ನಮ್ ಕಡೆಯವರು ಕಣ್ಣಿಟ್ಟಿರ್ತಾರೆ. ನೀನೇನಾದ್ರೂ ಕುತಂತ್ರ ಬುದ್ಧಿ ತೋರಿಸಿದ್ರೆ ಅಲ್ಲೇ ನಿನ್ನ ಸಾಯಿಸ್ಬಿಡ್ತಾರೆ. ಹಾಗೆ ನಿನ್ ಕುಟುಂಬದವ್ರಿಗೂ ನಮ್ ಕಡೆಯಿಂದ ಯಾವುದೇ ಸಹಾಯ ಆಗಲ್ಲ. ಈಗ ಸತ್ಯ ಹೇಳು, ಸಂಶುಲ್ ಆಲಂ ಎಲ್ಲಿದ್ದಾನೆ? ಮತ್ತವನು ಯಾವ ಕಟಕಿಗೆ ಬರ್ತಿದ್ದಾನೆ, ಯಾವ ರಸ್ತೆಯಲ್ಲಿ ಬರ್ತಾನೆ ಎಲ್ಲ ಹೇಳ್ಬೇಕು. ಸಂಶುಲ್ ಆಲಂ ಬರ್ತಿದ್ದಾನೆ ಅನ್ನೋ ವಿಷಯ ನನಗೆ ಗೊತ್ತಿದೆ ಅಣ್ಣ. ಆದ್ರೆ ಯಾವ ದಾರಿಲಿ ಬರ್ತಿದ್ದಾನೆ, ಯಾವಾಗ ಬರ್ತಿದ್ದಾನೆ ಅನ್ನೋದು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಅಣ್ಣ. ನನಗೆ ಗೊತ್ತಿಲ್ಲ. ಇಲ್ಲಿರೋ ಎಲ್ರಿಗೂ ನಮ್ ದೇಶ ಅಂತಂದ್ರೆ ತಾಯಿ ಸಮಾನ. ತಾಯಿ ವಿಷಯದಲ್ಲಿ ಯಾರೇ ನಂಬಿಕೆ ದ್ರೋಹ ಮಾಡಿದ್ರು ನಾವದರ ಬೆಲೆನ ಅವನ ಪ್ರಾಣ ತೆಗೆದು ತಗೋತೀವಿ. ನಿನಗೆ ಈ ವಿಷಯ ನೆನಪಿರ್ಲಿ. ಡೈರಿ ನೋಡಿದ್ಮೇಲೆ ಗೊತ್ತಾಯ್ತು ಮಂಗಲ್ ಮನೆ ತುಂಬಾ ದೂರ ಇದೆ ಅಂತ. ನದಿ ದಾಟ್ಕೊಂಡು ಹೋಗ್ಬೇಕಾಗತ್ತೆ. ಇವತ್ತಂತೂ ಅಲ್ಲಿಗೆ ಹೋಗೋದಕ್ಕಾಗಲ್ಲ. ನಾಳೆ ಏನಾದ್ರೂ ಮಾಡ್ಬೇಕಷ್ಟೇ. ನಾಳೆ ಏನಾದ್ರೂ ವ್ಯವಸ್ಥೆ ಮಾಡೋದಕ್ಕಾಗತ್ತಾ ಅಂತ ಕಾದ್ ನೋಡೋಣ. ಬಾ ಸುಭಾಷ್, ಮನೆಗ್ ಬರೋದಿಲ್ವಾ? ಹೇಗೋಗ್ಲಿ ಅಂತ ನೀನೇ ಹೇಳು ನಂದು. ಮಂಗಲನ್ನ ಎಲ್ಲೂ ಹುಡ್ಕೋಕಾಗ್ತಾ ಇಲ್ಲ. ಇನ್ನೆಲ್ಲೂ ಹೋಗಿರ್ತಾನ ಅವನು? ಅವನ್ ಖಂಡಿತ ಎಲ್ಲಾದ್ರೂ ಒಂದ್ ಕಡೆ ಇರ್ಲೇಬೇಕಲ್ವಾ? ಎಲ್ಲೂ ಇಲ್ಲ ಅಂತ ಅಂದ್ರೆ ಅವನ್ನ ಎಲ್ಲಿ ಅಂತ ಹುಡ್ಕೋದು? ಮನೆಗೂ ಬಂದಿಲ್ವಂತೆ, ಮತ್ತೆಲ್ಲಿಗೆ ಹೋಗಿರ್ತಾನೆ? ಮಂಗಲ್ ಮನೇಲೂ ಇಲ್ಲ, ಹಾಸ್ಟೆಲಲ್ಲೂ ಇಲ್ಲ ಅಂತಂದ್ರೆ ಇಲ್ಲ ಇಲ್ಲ, ಅವನ್ಗೇನೂ ಆಗಿರ್ಬಾರ್ದು. ಒಬ್ಬ ವ್ಯಕ್ತಿ ಇದ್ದಾರೆ, ಅವರೇ ನಮ್ಗೆ ಮಂಗಲನ್ನ ಹುಡ್ಕೋಕ್ ಸಹಾಯ ಮಾಡೋಕ್ಕಾಗೋದು. ಯಾರದು? ನಮ್ ಶರತಣ್ಣ. ನಾನು ಈಗ್ಲೇ ಹೋಗಿ ಶರತಣ್ಣಂಗೆ ಎಲ್ಲ ವಿಷಯನೂ ಹೇಳ್ತೀನಿ. ನೋಡ್ತಿರು, ಅವರು ಖಂಡಿತ ಏನಾದ್ರೂ ಉಪಾಯ ಮಾಡೇ ಮಾಡ್ತಾರೆ. ಇವನ್ ಹೇಳಿದ್ದನ್ನ ನಾವು ಕಣ್ಣಾರೆ ನೋಡೋವರೆಗೂ ನಂಬಕ್ಕಾಗಲ್ಲ. ಯಾರು ತಮ್ಮ ನೆಲನ ಬೇರೆಯವ್ರ ಕೈಗೆ ಮಾರಾಟ ಮಾಡ್ತಾರೋ, ಪೊಲೀಸರ ಕೈಯಿಂದ ನಮ್ ದೇಶದ ಜನನ ಬಂಧಿಸ್ತಾರೋ, ಅವ್ರ ತಮ್ಮ ಮನೆಯವ್ರ ಬಗ್ಗೆನೂ ಸುಳ್ಳು ಹೇಳ್ಬೋದಲ್ವಾ? ನೋಡು, ಎಲ್ಲದಕ್ಕೂ ಮೊದಲು ನಿಮ್ ಮನೆಗೆ ಹೋಗ್ತೀವಿ. ನೀನ್ ಊರಲ್ಲಿ ಯಾವ ಮಹಾಮಾರಿ ಹಬ್ಬಿದೆ ಅಂತ ನೋಡ್ತೀವಿ. ಸರಿ ಅಣ್ಣ, ನೀವೇ ಕಣ್ಣಾರೆ ನೋಡ್ಕೊಂಡ್ ಬನ್ನಿ. ಹೋಗಿ ಅಣ್ಣ. ಅಣ್ಣ, ಬೇಗ ಇಲ್ಲಿಂದ ಹೋಗೋದೇ ಒಳ್ಳೇದು. ಇಲ್ಲ ಅಂದ್ರೆ ಇವ್ನು ಯಾವ ಸಮಸ್ಯೆ ತಂದಿರ್ತಾನೋ ಯಾರಿಗ್ ಗೊತ್ತು? ಅಣ್ಣ, ಕಣ್ಣಿನ ಬಟ್ಟೆ ಬಿಚ್ಚದೇ ಇದ್ರೆ ನಾನು ಹೇಗ್ ಹೋಗೋದು? ಇಲ್ಲಿಂದ ಹೊರಗೋದ್ಮೇಲೆ ನಿನ್ ಕಣ್ಣಿನ ಪಟ್ಟಿ ಬಿಚ್ಚೋದು. ಅಣ್ಣ, ನಾನು ಹೇಳ್ತಿರೋದೇನಂದ್ರೆ ದಾರಿಲಿ ಹೋಗುವಾಗ ಯಾರಾದ್ರೂ ಗೊತ್ತಿರೋರು ಸಿಕ್ಬಿಟ್ರೆ ನಾನಾಗ ಅವ್ರಿಗೆ ಏನ್ ಉತ್ತರ ಕೊಡ್ಲಿ? ನನ್ ಸಮಸ್ಯೆ ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ? ನಾವು ನಮ್ ಪಾಡಿಗೆ ಬರ್ತೀವಿ, ನೀನ್ ನಿನ್ ಪಾಡಿಗೆ ಮುಂದೆ ಮುಂದೆ ನಡ್ಕೊಂಡು ಹೋಗ್ತಿರು. ಯಾರಿಗೂ ನೀನ್ ನಮ್ ಜೊತೆಗಿದ್ಯಾ ಅನ್ನೋ ವಿಷಯ ಗೊತ್ತಾಗ್ಬಾರ್ದು. ದಾರಿಲಿ ಯಾರ ಜೊತೆನೂ ಏನು ಮಾತಾಡೋ ಹಾಗಿಲ್ಲ. ನೀವೆಲ್ಲ ಈಗ ಹೊರಡಿ.
ರತಿನ್, ನೀನ್ ಹೇಳಿ ನಿಜ ಅಲ್ವಾ? ಹೌದು ಅಣ್ಣ. ನಿನ್ ಮಾತಿನ ಮೇಲೆ ನಂಬಿಕೆ ಇಡ್ತಾ ಇದ್ದೀನಿ. ದೇಶದ ಸಂಸ್ಕಾರ ಅನ್ನೋದ್ರ ಅರ್ಥ ದೇಶದ ವ್ಯಕ್ತಿಗಳ ಸಂಸ್ಕಾರ. ನೀನ್ ತಪ್ಪು ದಾರಿನ ತುಳಿಯಲ್ಲ ಅನ್ಕೊಂಡಿದ್ದೀನಿ. ಎಲ್ಲ ಹೊರಡಿ. ಬೇಗ ಬಾ, ಬೇಗ ಬೇಗ ಬಾ, ಬೇಗ ಬೇಗ ಬರ್ತಾ ಇರ್ಬೇಕು. ಮುಖ ಗುರ್ತು ಹಿಡಿದು ಪೊಲೀಸರ ಕೈಗೆ ಹಿಡಿದ್ಕೊಡ್ಬೇಕು ಅಂತ ಯೋಚಿಸ್ತಿದ್ಯಾ? 5 ಜನರನ್ನ ಹಿಡ್ಕೊಟ್ರೆ ಇನ್ನು 500 ಜನ ನಿನ್ನನ್ನು ಸಾಯಿಸಕ್ಕಿದ್ದಾರೆ. ಇಲ್ಲ ಇಲ್ಲ ಅಕ್ಕ, ಈಗ ಹಾಗೆಲ್ಲ ಮಾಡೋದಿಲ್ಲ. ಇನ್ಮೇಲೆ ನಾನು ನಿಮ್ ಜೊತೆಗೆ ಇರ್ತೀನಿ. ದೇಶಕ್ಕೋಸ್ಕರ ಕೆಲಸ ಮಾಡು. ನೀನ್ ಮುಂದೆ ಹೋಗ್ತಾ ಇರು, ನಾವೆಲ್ಲರೂ ನಿಮ್ ಹಿಂದೆ ಬರ್ತೀವಿ. ನಡಿ. ಈಗ್ಲೇ ನಾನು ಶರತಣ್ಣಂಗೆ ಎಲ್ಲ ವಿಷಯನೂ ಹೇಳ್ಬೇಕು. ಮಂಗಲ್ ಬಗ್ಗೆ ಹೇಗ್ ತಿಳ್ಕೊಳ್ಳೋದು? ಬೇಗ ನಡಿ. ಸುಬಿ, ಚಿಕ್ಕಮ್ಮ ನೀವಿಲ್ಲಿ? ಅನಂತಣ್ಣ ಹೇಗಿದ್ದಾರೆ? ನಿನಗೆ ಹೇಳಿದ್ನಲ್ಲ, ಅನಂತ್ ಅವ್ರಿಗೆ ಏನೂ ಆಗಿಲ್ಲ. ಅನಂತ್ ಅವ್ರನ್ನ ಯಾರು ಹಿಡಿಯಕ್ಕೂ ಆಗಲ್ಲ. ಅವ್ರು ಚೆನ್ನಾಗಿದ್ದಾರೆ. ಈ ಹುಡ್ಗ ಯಾರು? ನೋಡೋದಕ್ಕೇನೋ ದೊಡ್ಡ ಮನೆ ಹುಡ್ಗನ್ ತರ ಇದ್ದಾನೆ, ಆದ್ರೆ ಇವ್ರ ಜೊತೆಗೆ ನಿಜವಾಗ್ಲೂ ಸುಬಿ, ದೇವ್ರಿದಾನೆ. ಅದಕ್ಕೆ ಅನಂತ್ ಅವರು ಪೊಲೀಸರ ಕಣ್ಣಿಗೆ ಮಣ್ಣೆರ್ಚಿ ಓಡೋಗಿದ್ದು. ಎಲ್ರೂ ನಿನ್ನನ್ನ ಹೀಗ್ ಹೊಗಳ್ತಾ ಇದ್ರೆ ನನ್ಗೂ ನಿನ್ ಬಗ್ಗೆ ಹೆಮ್ಮೆ ಅನ್ಸುತ್ತೆ. ಚಿಕ್ಕಮ್ಮ, ಅನಂತಣ್ಣ ಇನ್ಮೇಲೆ ಯಾವತ್ತೂ ನಮ್ಮ ಮನೆಗ್ ಬರೋದೇ ಇಲ್ವಾ? ಇನ್ಮೇಲೆ ಅವರು ನಂಗೆ ಕತೆನೇ ಹೇಳೋದಿಲ್ಲ ಅಲ್ವಾ? ಸುಬಿ, ಅನಂತ್ ಅವ್ರಿಗೆ ಸಮಯ ಇದೆಯಾ? ದೇಶದ ಕೆಲ್ಸ ಎಷ್ಟು ಉಳ್ತಿದೆ ನಿನ್ ಗೊತ್ತಾ? ಈಗಿನ ಪರಿಸ್ಥಿತಿ ನೋಡ್ತಾ ಇದೆಯಲ್ವಾ? ಆದ್ರೆ ನಾನು ಖಂಡಿತವಾಗ್ಲೂ ಅನಂತಣ್ಣನ ಭೇಟಿ ಆಗ್ತೀನಿ. ಅನಂತಣ್ಣ ಯಾವಾಗ ದೇಶದ ಬಗ್ಗೆ ಹೇಳ್ತಾರೋ, ಕರ್ತವ್ಯದ ಬಗ್ಗೆ ಹೇಳ್ತಾರೋ, ಆಗ ನಂಗೆ ತುಂಬಾ ಖುಷಿ ಆಗುತ್ತೆ. ಸರಿ, ಒಂದಿನ ನಿನ್ನನ್ನ ಅನಂತ್ ಅವ್ರನ್ನ ಭೇಟಿ ಮಾಡಿಸ್ತೀನಿ. ಹುಡುಗ ನೋಡೋದಕ್ಕೇನೋ ಚಿಕ್ಕವನು ಅನ್ಸ್ತಾನೆ, ಆದ್ರೆ ಬುದ್ಧಿಲಿ ಅಷ್ಟು ಚಿಕ್ಕವನಲ್ಲ, ಚುರುಕಿದಾನೆ. ಇವನ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ಇವನ್ ಏನೇನ್ ಮಾಡ್ತಾನೋ ಎಲ್ಲದನ್ನು ಗಮನಿಸ್ಬೇಕು. ಅದಾದ್ಮೇಲೆ ಇವ್ರಿಗೆಲ್ಲ ನಾನು ಅರ್ಥ ಮಾಡಿಸ್ತೀನಿ ದೇಶದ್ರೋಹ ಅಂದ್ರೆ ಏನು ಅಂತ. ನನ್ನ ಸಾಯಿಸ್ತಿರೋ ಇಲ್ವೋ, ಆದ್ರೆ ನೀವೆಲ್ರೂ ಅದಕ್ ಮೊದಲು ಸಾಯ್ತೀರಾ. ಅಕ್ಕ, ನನ್ ಮಾತ್ ಕೇಳಿ. ಒಂದೇ ಜಾಗದಲ್ಲಿ ಹೀಗ್ ನಿಂತ್ಕೊಂಡ್ರೆ ನೋಡ್ದವ್ರಿಗೆ ಅನುಮಾನ ಬರುತ್ತೆ. ನಿಮ್ಗಿಂತ ನನಗೆ ಪ್ರಾಣದ ಭಯ ಜಾಸ್ತಿ ಇದೆ. ಸುಬಿ, ನೀನೀಗ ಹೋಗು. ನೀನು ಮನೆಗೆ ಹೋಗ್ತಾ ಇದೀಯಲ್ವಾ? ನನ್ಗೆ ಸ್ಕೂಲಲ್ಲಿ ಒಬ್ಬ ಫ್ರೆಂಡ್ ಇದ್ದಾನೆ, ಮಂಗಲ್ ಅಂತ. ಅವನ್ ಬಗ್ಗೆ ಏನೂ ಗೊತ್ತಾಗ್ತಾನೆ ಇಲ್ಲ. ಇದ್ರ ವಿಷಯದ ಬಗ್ಗೆ ನಾನು ಶರತಣ್ಣನ ಹತ್ರ ಸಹಾಯ ಕೇಳಕ್ ಹೋಗ್ತಾ ಇದ್ದೀನಿ. ಸುಬಿ, ನೀನ್ ಹುಷಾರಾಗಿರು. ಈ ಮಳೆ ಬಿರುಗಾಳಿ ಬಂದ್ಮೇಲೆ ಎಲ್ಲಾ ಕಡೆ ಮಹಾಮಾರಿ ಹರಡ್ಬಿಟ್ಟಿದೆ. ಮನೆಯವ್ರ ಮಾತನ್ನ ಕೇಳ್ಬೇಕು, ಗೊತ್ತಾಯ್ತಾ? ಈ ಅಣ್ಣ ಇದಾರಲ್ಲ, ಅವ್ರ ಮನೆಯಲ್ಲೂ ಯಾರೋ ಕಾಯಿಲೆಗ್ ಬಿದ್ದಿದಾರಂತೆ. ನಾವೆಲ್ರೂ ಅಲ್ಲಿಗೆ ಹೋಗ್ತಿರೋದು. ನೀನೀಗ ಮನೆಗೆ ಹೋಗು. ಇಲ್ಲಿ ನೋಡಿದ್ರೆ ಸ್ವದೇಶಿಗಳ ಗುಂಪು, ಅಲ್ಲಿ ನೋಡಿದ್ರೆ ಒಬ್ಬ ಚಿಕ್ಕ ಹುಡುಗ. ಇವ್ರ ಮಧ್ಯೆ ಏನೋ ಇದೆ. ಅದೇನು ಅಂತ ತಿಳ್ಕೊಂಡ್ರೆ ತಿಳ್ಕೊತೀನಿ. ನೋಡ್ತಾ ಇರಿ. ಏ ವಿಭಾ, ನಾ ಹೇಳಿದನ್ ಬರ್ಕೋ. ಮೈದಾ, ಬಾದಾಮಿ, ಕೇಸರಿ, ಕೆಂಕಲ್ ಸಕ್ಕರೆ, ಬಿಳಿ ಸಕ್ಕರೆ ಬರ್ಕೊಂಡ್ಯಾ? ಮತ್ತೆ ಹಣ್ಣು ಹಂಪ್ಲು ಏನೇನ್ ಹೇಳಿದರೋ ಅದನ್ನೆಲ್ಲ ಬರ್ದಿದ್ಯಾ ತಾನೆ? ಹಾ ಅಜ್ಜಿ. ಸರಿ. ಹಾಲನ್ನವನೇ ಕೊಟ್ಟು ಹೋಗ್ತಾನೆ.
ಬಲರಾಮ್ಗೆ ಹೇಳ್ಬಿಡು ಎಲ್ಲ ತೆಂಗಿನಕಾಯಿನ ಸುಲ್ದಿಡೋಕೆ, ಗೊತ್ತಾಯ್ತಾ? ಸರಿ. ಓ ಶರತ್, ನಾ ಹೇಳಿದ್ದೆಲ್ಲ ಕೇಳಿಸ್ಕೊಂಡ್ಯಾ? ನಾನ್ ಕಾಗದಲ್ಲಿ ಏನೇನ್ ಬರ್ಸಿಟ್ಟಿದ್ದೀನೋ ಅದನ್ನೆಲ್ಲ ಪೇಟೆಯಿಂದ ತರ್ಬೇಕು, ಸರಿನಾ? ಯಾಕಂದ್ರೆ ಇದೆಲ್ಲ ಪೂಜೆ ವಿಷಯ ಅಲ್ವಾ, ಇನ್ಯಾರ್ದೋ ಕೈಯಲ್ಲಿ ಕೆಲಸ ಮಾಡ್ಸೋಕ್ ನಂಗೆ ಇಷ್ಟ ಆಗಲ್ಲ. ಇದನ್ನೆಲ್ಲ ಮನೆಯವ್ರು ಮಾಡಿದ್ರೆ ಚಂದ ಅಲ್ವಾ? ಶರತಣ್ಣ, ಏನಾಯ್ತು ಸುಬಿ, ಯಾಕೆ ಹೀಗೋಡ್ ಬಂದೆ? ಶರತಣ್ಣ, ನಿಮ್ಮಿಂದ ನಂಗೆ ಒಂದ್ ಸಹಾಯ ಆಗ್ಬೇಕಿದೆ. ಏನ್ ಹೇಳು? ಶರತಣ್ಣ, ನಮ್ ಸ್ಕೂಲಲ್ಲಿ ಒಬ್ಬ ಫ್ರೆಂಡ್ ಇದ್ದಾನೆ, ಮಂಗಲ್ ಮೋಸಿ. ಈ ಬಿರುಗಾಳಿ ಮಳೆಯಿಂದ ಅವನೆಲ್ಲೂ ಕಾಣಿಸ್ತಾನೆ ಇಲ್ಲ. ಅವನ್ ಮನೇನೂ ನದಿ ಹತ್ರ ಇದೆ. ಒಂದ್ಸಲ ನನ್ನ ಅಲ್ಲಿ ಕರ್ಕೊಂಡು ಹೋಗಿ. ಸುಭಾಷ್, ಈ ಸ್ಥಿತಿಲಿ ನೀನ್ ಎಲ್ಲಕ್ ಹೋಗ್ಬೇಕು? ಅಮ್ಮ ಕೇಳಿಸ್ಕೊಂಡ್ರೆ ತುಂಬಾ ಸಿಟ್ ಮಾಡ್ಕೋತಾರೆ. ಹೋಗು, ನಿಂಗ್ ಮನೇಲಿರೋಕ್ಕಾಗಲ್ಲ ಅಲ್ವಾ? ಇಲ್ಲ ವಿಭಾತ್ಗೆ, ಈಗ ಮಂಗಲನ್ನ ಏನಾದ್ರೂ ಮಾಡಿ ಹುಡುಕ್ಲೇಬೇಕು. ಬಿರುಗಾಳಿ ಬಂದ್ಮೇಲೆ ಅವ್ನ್ ನಂಗೆಲ್ಲೂ ಕಾಣಿಸ್ತಾನೆ ಇಲ್ಲ. ನಮ್ ಸ್ಕೂಲಿನ ಎಲ್ಲಾ ಹುಡುಗರು ಅವನನ್ನೇ ಹುಡುಕ್ತಿದ್ದಾರೆ, ಆದ್ರೆ ಯಾರಿಗೂ ಅವ್ನ್ ಸಿಗ್ಲೇ ಇಲ್ಲ. ಶರತಣ್ಣ, ನಂಗ್ ಗೊತ್ತಿದೆ, ನೀವು ಸಹಾಯ ಮಾಡಿದ್ರೆ ನಾವು ಅವನ ಖಂಡಿತ ಹುಡುಕ್ಬೋದು. ಅಲ್ಲ ಸುಭಿ, ನೀನ್ ಹೀಗ್ ಹುಡುಕು ಅಂದ್ರೆ ಎಲ್ಲಿ ಅಂತ ಹುಡುಕೋದು? ಅವನ್ ಮನೆ ನದಿ ದಡದತ್ರ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋದ್ರೆ ಅವನ್ ಬಗ್ಗೆ ಏನಾದ್ರೂ ಗೊತ್ತಾಗುತ್ತೆ. ಒಂದ್ಸಲ ಕರ್ಕೊಂಡ್ ಹೋಗಿ ಶರತಣ್ಣ, ದಯವಿಟ್ಟು ಕರ್ಕೊಂಡ್ ಹೋಗಿ ಶರತಣ್ಣ. ನದಿ ಕಡೆಗೆ ಹೋಗೋದ್ ಬೇಡ ಸುಬಿ, ಅಲ್ಲಿ ಮಹಾಮಾರಿ ತುಂಬಿಕೊಂಡಿದೆ. ನಾನು ಯಾರಿಗಾದ್ರೂ ಹೇಳಿ ಹುಡುಕೋ ಪ್ರಯತ್ನ ಮಾಡ್ತೀನಿ. ನೀನ್ ಯಾವುದೇ ಕಾರಣಕ್ಕೂ ನದಿ ಕಡೆ ಹೋಗ್ಬೇಡ. ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ ಬಂದಿದ್ದೀನಿ, ನೀವು ಮಂಗಲನ್ನ ಹುಡ್ಕೋಕೆ ಖಂಡಿತ ಸಹಾಯ ಮಾಡ್ತೀರಾ ಅಂತ. ಅಯ್ಯೋ ದೇವ್ರೆ, ಯಾಕೆ ಇನ್ನೊಬ್ರಿಗೆ ಹೇಳ್ದೆ ಕೇಳ್ದೆ ಮಾತ್ ಕೊಟ್ಟು ಬರ್ತೀಯಾ? ಯಾರಾದ್ರೂ ಕಳೆದು ಹೋದ್ರೆ ಅದರಿಂದ ನಿನ್ಗೇನ್ ತೊಂದ್ರೆ? ಶರತಣ್ಣ, ಏನೂ ಆಗೋದಿಲ್ಲ, ಒಂದ್ಸಲ ಹೋಗೋಣ. ಬನ್ನಿ ಶರತಣ್ಣ, ದಯವಿಟ್ಟು ಬನ್ನಿ. ಆಯ್ತು ಸುಭಾಷ್, ನಿಮ್ ಶರತಣ್ಣ ಹೇಳ್ತಿದಾರಲ್ಲ ಹುಡುಕ್ತಾರೆ ಅಂತ. ನೀನೀಗ ಅಲ್ಲಿಗೆ ಹೋಗೋ ಅವಶ್ಯಕತೆ ಏನೂ ಇಲ್ಲ. ಅವ್ರು ನಿನ್ನೊಳ್ಳೇದಕ್ಕೆ ಹೇಳ್ತಿದಾರಲ್ವಾ? ಹಾಗಾದ್ರೆ ನಾನು ಮಂಗಲನ್ನ ಹುಡ್ಕೋಕಾಗಲ್ವಾ? ಮಂಗಲ್ಗೆ ಏನಾದ್ರೂ ಅಪಾಯ ಆಗಿದ್ರೆ? ಶರತಣ್ಣ ಮಹಾಮಾರಿ ಬಂದಿದೆ ಅಂತ ಹೇಳ್ತಿದ್ದಾರೆ. ಈಗ ನಾನು ಏನ್ ಮಾಡ್ಲಿ? ಶರತಣ್ಣ ಬರ್ಲಿಲ್ಲ ಅಂದ್ರೆ ಮಂಗಲನ್ನ ಹೇಗ್ ಹುಡ್ಕೋದು? ನೀನ್ ಹುಷಾರಾಗಿರು. ಈ ಮಳೆ ಬಿರುಗಾಳಿ ಬಂದ್ಮೇಲೆ ಎಲ್ಲಾ ಕಡೆನೂ ಮಹಾಮಾರಿ ಹರಡಿದೆ. ಮನೆಯವ್ರ ಮಾತನ್ನ ಕೇಳ್ಬೇಕು, ಗೊತ್ತಾಯ್ತಾ? ಬನ್ನಿ ಅಕ್ಕ, ಇಲ್ ಬನ್ನಿ, ಇದೇ ನಮ್ಮನೆ. ನೀವ್ ಅನ್ಕೊಂಡಿದ್ರಿ ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತ. ಈಗ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಇಲ್ ಬನ್ನಿ, ಈ ಕಡೆ ಬನ್ನಿ. ಇಲ್ ನೋಡಿ, ನನ್ನ ಹೆಂಡತಿ ಮಕ್ಕಳನ್ನ ಬಿಟ್ಟು ಇಲ್ಲಿ ಯಾರು ಇಲ್ಲ. ಸುಳ್ಳು ಹೇಳೋದ್ರಿಂದ ನನ್ಗೆ ಏನ್ ಸಿಗತ್ತಕ್ಕ? ಕಾಯಿಲೆಯಿಂದ ನನ್ನ ಹೆಂಡತಿ ಮೈಯೆಲ್ಲ ಉರಿತಾ ಇದೆ. ದುಡ್ಡಿನ ವ್ಯವಸ್ಥೆ ಮಾಡ್ದೆ ಇನ್ನೇನ್ ಮಾಡ್ಬೇಕಿತ್ತು ಹೇಳಿ ಅಕ್ಕ, ಈಗ ನೀವೇ ಹೇಳಿ. ಊರಿನ ಡಾಕ್ಟ್ರಿಗೆ ತೋರಿಸಿದ್ಯಾ? ಡಾಕ್ಟ್ರ? ದುಡ್ಡೆಲ್ಲಿದೆ ಅಕ್ಕ? ದುಡ್ಡಿಲ್ದೆ ಇವಳಿಗೆ ಚಿಕಿತ್ಸೆ ಮಾಡ್ಸಕ್ಕಾಗಲ್ಲ. ಅದೇ ಕೇಳಿಸ್ತಾ ಇದೆಯಾ ನಿಮ್ಗೆ? ಅವನ ಅದೃಷ್ಟ ಚೆನ್ನಾಗಿರೋದಕ್ಕೆ ಅವನಿಗೆ ಅಂತಿಮ ಸಂಸ್ಕಾರ ಮಾಡ್ತಿದ್ದಾರೆ. ಈ ಕಾಯಿಲೆಯಿಂದ ಮನುಷ್ಯ ಸತ್ತೋಗ್ಬಿಟ್ರೆ ಅವನ ಹೆಣ ತಗೊಂಡೋಗಿ ಒಂದ್ ಕಡೆ ಎಸ್ತ್ ಬಿಡ್ತಾರೆ. ಇವ್ರಿಗೆ ಜ್ವರ ಅಂತೂ ಖಂಡಿತ ಇದೆ. ವೀರೇಂದ್ರ, ಔಷಧಿ ತಗೋ. ಈ ಔಷಧಿನ ದಿನಕ್ಕೆ 2 ಸಲ ಕೊಡ್ಬೇಕು. ಔಷಧಿ? ನೆನ್ನೆಯಿಂದ ಹೊಟ್ಟೆಗೆ ಏನು ತಿಂದಿಲ್ಲ. ಏನು ತಿಂದೆ ಇದ್ರೆ ಔಷಧಿಯಿಂದ ಏನ್ ಲಾಭ ಅಕ್ಕ? ಏನ್ ಲಾಭ? ಈ ಅಕ್ಕಿನ ತಗೋ.
ಎಷ್ಟೋ ದಿನ ಆದ್ಮೇಲೆ ಅಕ್ಕಿ ನೋಡ್ತಿರೋದು. ಎಷ್ಟು ದಿನ ಆಗಿತ್ತು. ಹೋಗು, ಮೊದ್ಲವ್ರಿಗೆ ಊಟಕ್ಕೆ ವ್ಯವಸ್ಥೆ ಮಾಡ್ಕೊಡು. ಅಕ್ಕಿ ನೋಡಕ್ಕೆ ತುಂಬಾ ಚೆನ್ನಾಗಿದೆ. ಇದು ಖಂಡಿತ ಲೂಟಿ ಮಾಡಿರೋದೇ ಇರ್ಬೇಕು. ಈ ಅಕ್ಕಿ ಋಣ ನಾನು ಖಂಡಿತ ತೀರ್ಸ್ತೀನಿ ಅಕ್ಕ, ಖಂಡಿತ ತೀರ್ಸ್ತೀನಿ ನಿಜವಾಗ್ಲು. ಹೇಗೆ ಪ್ರತೀಕಾರ ತೀರ್ಸ್ಕೊತೀನಿ ಅಂದ್ರೆ ನೀವು ಯೋಚನೆನೂ ಮಾಡೋದಕ್ಕಾಗಲ್ಲ. Little lamb, God bless thee. Little lamb, God bless thee. Little lamb, God bless thee. ಅಲ್ಲ, ಯಾವ್ದೋ ದೊಡ್ಡ ಮನೆ ಹುಡುಗ ನಾಪತ್ತೆ ಅದ ಅನ್ಕೊಂಡ್ರೆ ಮಂಗಲ್ ಮಾಜಿ ಅಂದ್ರೆ ಒಬ್ಬ ಆದಿವಾಸಿ ಹುಡುಗ. ಅವನನ್ನ ನಾನ್ ಹುಡುಕ್ಬೇಕು ಅಂತೀರಾ? ಆ ಮಂಗಲ್ ಅವನ್ಗೆ ಓದೋದು ಬರೆಯೋಕ್ಕೂ ಬರಲ್ಲ. ಅವನ ಮನೆ ಪರಿವಾರನೂ ಸರಿ ಇಲ್ಲ. Little lamb, God bless thee. Little lamb. ಸುಬಿ, ಇದೇನ್ ಮಾಡ್ತಿದ್ಯಾ? ಯಾಕೆ ಓದ್ತಿಲ್ಲ ನೀನು? ಯಾಕೆ ಸುಬಿ, ಯಾಕೆ ಓದ್ತಿಲ್ಲ ನೀನು? ಅಮ್ಮ ನೋಡಿದ್ರೆ ತುಂಬಾ ಕೋಪ ಮಾಡ್ಕೋತಾರೆ. ಸುಬಿ, ಈಗ ಎಲ್ಲಿಗೆ ಹೋಗ್ತಿದ್ಯಾ ನೀನು? ಚಿಕ್ಕಮ್ಮವ್ವ, ನಂಗೆ ಯಾಕೋ ಓದಕ್ ಮನ್ಸೇ ಇಲ್ಲ. ನಾನು ಎಷ್ಟೇ ಗಮನ ಕೊಟ್ರು ಓದಕ್ ಆಗ್ತಾ ಇಲ್ಲ. ಭಾವ ಏನಾದ್ರು ಬಂದ್ ಕಿವಿ ಹಿಡಿದ್ರೆ ತಾನಾಗೆ ಮನ್ಸ್ ಬರುತ್ತೆ. ನೀನ್ ಯಾವ್ದು ಯೋಗ ಅದು ಇದು ಮಾಡಿದ್ರೆ ಮನ್ಸ್ ಸ್ಥಿರ ಆಗುತ್ತೆ ಅಂತ ಹೇಳಿದ್ದೆ, ಅದನ್ನೇ ಮಾಡು. ಅದ್ ಯಾವ್ದೋ ದೊಡ್ಡ ವಿಷಯ ಅಲ್ಲ, ಅದು ಸಂಯೋಗ. ಅದ್ರ ಅರ್ಥ ಧ್ಯಾನ. ಅರ್ಥ ಆಯ್ತಾ? ಹಾ, ಅದೆಲ್ಲ ಒಂದೇನೆ. ನಿನಗ್ ಗೊತ್ತಿದ್ಯೋ ಇಲ್ವೋ ಅಂತ ನೋಡ್ದೆ ಅಷ್ಟೇ. ಸುಬಿ, ನೀನ್ ಮೊದ್ಲೋಗ್ ಧ್ಯಾನ ಮಾಡು, ಆಮೇಲೆ ಅಭ್ಯಾಸ ಮಾಡು. ನೀನ್ ಓದ್ದೇ ಇದ್ರೆ ನಾವು ಬಯಸ್ಕೋಬೇಕಾಗತ್ತೆ. ಇವತ್ ನಾನು ನಿನ್ ಜೊತೆ ಧ್ಯಾನ ಮಾಡ್ತೀನಿ. ಬಾ ಬಾ, ಧ್ಯಾನ ಮಾಡೋಣ. ನೀನ್ ಯಾಕೆ ಸುಮ್ನೆ ಕುತ್ಕೊಂಡಿದ್ಯಾ? ನೀನು ಧ್ಯಾನ ಮಾಡು. ನಾನು ಮಂಗಲ್ ಅವ್ರ ಮನೆಗೆ ಜನರನ್ನ ಕಳ್ಸಿದ್ದೆ. ಅವನು ಅಲ್ಲೂ ಸಿಗ್ಲಿಲ್ಲ. ಬಾಣ ಅಂತೂ ಬಿಡಕ್ ಬರುತ್ತೆ, ಇದ್ರ ನಂತರ ಬಂದೂಕ್ ಬಳಸೋದು ಕಲಿತಾನೆ. ಆಮೇಲೆ ಅವನು ಸ್ವದೇಶಿ ಡಕಾಯಿತರ ಜೊತೆಗೆ ಸೇರ್ತಾನೆ. ಡೈರಿ ನೋಡಿದ್ಮೇಲೆ ಗೊತ್ತಾಯ್ತು ಮಂಗಲ್ ಮನೆ ದೂರ ಇದೆ ಅಂತ. ನದಿ ದಾಡ್ಕೊಂಡು ಹೋಗ್ಬೇಕಾಗತ್ತೆ. ಈಗಂತೂ ಏನ್ ಮಾಡಿದ್ರು ಹೋಗೋದಕ್ ಸಾಧ್ಯ ಆಗಲ್ಲ. ನಾಳೆ ಏನಾದ್ರೂ ಮಾಡ್ಬೇಕು ಅಷ್ಟೇ. ಅಮ್ಮವ್ರೆ, ಯಜಮಾನ್ರೆ, ಎಲ್ಲಿದ್ದೀರ ಯಜಮಾನ್ರೆ? ಯಜಮಾನ್ರೆ, ಏನಾಯ್ತು ಬಲರಾಮ್ ಕಾಕ? ಬಲರಾಮ್, ಏನಾಯ್ತು? ಯಜಮಾನ್ರೆ, ನಮ್ಮೂರಿಂದ ಒಬ್ಬ ವ್ಯಕ್ತಿ ಬಂದಿದ್ದ. ಅವನೊಂದ್ ಸುದ್ದಿ ಹೇಳ್ದ. ಅಲ್ಲಿ ಮಹಾಮಾರಿ ಬಂದು ನನ್ನ ಮಗನಿಗೂ ಕಾಯಿಲೆ ಬಂದಿದೆಯಂತೆ. ಹಾಗಿದ್ರೆ ಅವನಿಗೆ ಚಿಕಿತ್ಸೆ ಅಗತ್ಯ ಇದೆ ಬಲರಾಮ್. ಅವನ್ನ ಡಾಕ್ಟರ್ ಹತ್ರ ಕರ್ಕೊಂಡೋಗೋರು ಯಾರು ಇಲ್ವಂತೆ. ಯಾರು ಒಪ್ತಾನೆ ಇಲ್ಲ. ನನ್ ಮಗ ಏನಾದ್ರು ಸತ್ತೋದ್ರೆ ನಾನು ಏನಪ್ಪ ಮಾಡ್ಲಿ? ದೇವ್ರೆ, ನನ್ ಮಗನ ಕಾಪಾಡಪ್ಪ. ಅಪ್ಪ, ನೀವೇನಾದ್ರೂ ಸಹಾಯ ಮಾಡಿ. ನೀವು ಚಿಂತೆ ಮಾಡ್ಬೇಡಿ ಬಲರಾಮ್ ಕಾಕ. ಅಪ್ಪ ಖಂಡಿತ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತಾರೆ. ಸುಬಿ ಪುಟ್ಟ, ನಾನು ಅವನ್ನ ಹೇಗೆ ಉಳಿಸ್ಕೊಳ್ಳಿ? ಅವನು ನಿನಗಿಂತ ಚಿಕ್ಕವನು. ಅಮ್ಮ, ನನ್ಗೆ ಜ್ವರ ಬಂದಿದ್ದಕ್ಕೆ ನೀವೆಲ್ಲ ಎಷ್ಟು ಚಿಂತೆ ಮಾಡಿದ್ರಿ ಅಲ್ವಾ? ಅಪ್ಪ, ನೀವೇನಾದ್ರೂ ವ್ಯವಸ್ಥೆ ಮಾಡಿ. ನೀ ಸುಮ್ನಿರು ಸುಬಿ. ಜಾನಕಿ, ಅಗತ್ಯ ಬಿದ್ರೆ ಬಲರಾಮನ್ನ ಅವನ ಮನೆಗೆ ಕಳಿಸಿ. ಬಲರಾಮ್, ಈ ದುಡ್ಡನ್ನ ಇಟ್ಕೋ, ಮತ್ತೆ ಮನೆಗೆ ಹೊರಟೋಗು. ಅವನ್ನ ಕುದುರೆ ಗಡ್ಡಿಲ್ ಕರ್ಕೊಂಡು ಹೋಗು. ಮತ್ತು ಮಗು ಹುಷಾರಾಗೋವರೆಗೂ ನೀನ್ ಬರೋ ಅಗತ್ಯ ಇಲ್ಲ. ಅಯ್ಯೋ ದೇವ್ರೆ, ಇದೇನ್ ಹೀಗೆ ಹೇಳ್ತಿದ್ದೀರಾ? ಕಾಯಿಲೆ ಇದ್ರೆ ಯಾರಾದ್ರೂ ಗಾಡಿಲಿ ಕರ್ಕೊಂಡು ಹೋಗ್ತಾರಾ? ಅದರಿಂದ ನಮ್ಗೆಲ್ಲ ಕಾಯಿಲೆ ಹರಡಿ ಸತ್ತು ಹೋಗ್ತೀವಿ. ಬೇಡ ಬೇಡ ಜಾನಕಿ, ನೀನ್ ಬೇರೆ ಏನಾದ್ರೂ ವ್ಯವಸ್ಥೆ ಮಾಡು. ಈ ಕೆಲಸ ಮಾತ್ರ ಮಾಡೋದ್ ಬೇಡ. ಯಾರು ಸಾಯಲ್ಲ ಅಜ್ಜಿ. ಗಾಡಿನ ಚೆನ್ನಾಗಿ ಸ್ವಚ್ಛ ಮಾಡಿದ್ರೆ ಯಾರಿಗೂ ಯಾವ ಕಾಯಿಲೆನೂ ಬರಲ್ಲ. ನೀ ಸುಮ್ನೆ ಇರಲ್ವಾ? ಎಲ್ಲಾ ಕೆಲಸದಲ್ಲೂ ನಿನ್ ಜಾಣತನ ತೋರಿಸ್ಬೇಡ. ವಿಭಾ ಹೇಳಿದ್ದು ಸರಿಯಾಗಿ ಇದೆಯಲ್ಲ ಅಜ್ಜಿ.
ಅವಳು ಏನ್ ಸರಿಯಾಗಿ ಹೇಳಿರೋದು ಅಂತ. ನಾಳೆ ಬೆಳಿಗ್ಗೆ ಅದೇ ಗಾಡಿಲಿ ಪೇಟೆಗೆ ಹೋಗ್ಬೇಕು. ದೊಡ್ಡ ಸೊಸೆ ತಂದೆಗೆ ಹುಷಾರಿಲ್ಲ. ದೊಡ್ಡ ಸೊಸೆನ ಅವ್ರ ತಂದೆ ನೋಡಕ್ಕೆ ಅದೇ ಗಾಡಿಲೇ ಹೋಗ್ಬೇಕು. ದೊಡ್ಡಮ್ಮ, ನಾನ್ ಸತೀಶಂಗ್ ಹೇಳ್ತೀನಿ, ಅವನ್ ಬೇರೆ ಗಾಡಿ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾನೆ ಬಿಡಿ. ಪೇಟೆಗೆ ಬೇರೆ ಯಾವ್ದೋ ಗಾಡಿಲಿ ಹೋಗ್ಬೋದು. ಬಲರಾಮ್ ಕಾಕ ಅವ್ರ ಮಗನ್ ಪ್ರಾಣ ಇದೆಲ್ಲದಕ್ಕಿಂತ ತುಂಬಾ ಹೆಚ್ಚು. ಕಾಯಿಲೆ ಇರೋ ಹುಡುಗನ ಗಾಡಿಲಿ ಏನಾದ್ರೂ ಕರ್ಕೊಂಡು ಹೋಗದೆ ಇದ್ರೆ ಅವ್ನ್ ಸತ್ ಹೋಗ್ತಾನೆ. ಶರತ್, ಭವಿಷ್ಯದಲ್ಲೂ ಇದೇ ರೀತಿ ನೀನು ಜನರಿಗೆ ಸಹಾಯ ಮಾಡ್ತಾನೆ ಇರ್ಬೇಕು, ಅರ್ಥ ಆಯ್ತಾ? ಹೋಗು ಬಲರಾಮ್, ಹೋಗು, ಬೇಗ ಹೋಗು, ಹೋಗು ಹೋಗು. ಪ್ರಭಾ, ನಿನ್ ಮನೆ ಪರಿಸ್ಥಿತಿ ಅಂತೂ ಆ ದೇವ್ರಿಗೆ ಪ್ರೀತಿ. ಬೇಜಾರ್ ಮಾಡ್ಕೋಬೇಡಿ ದೊಡ್ಡಮ್ಮ. ಬಲರಾಮ ತುಂಬಾ ವರ್ಷಗಳಿಂದ ನಮ್ಮ ಮನೇಲೆ ಕೆಲಸ ಮಾಡ್ತಿದ್ದಾನೆ. ಇವತ್ತವನು ಕಷ್ಟದಲ್ಲಿದ್ದಾಗ ನಾವೆಲ್ಲ ಸಹಾಯ ಮಾಡೋದು ನಮ್ ಕರ್ತವ್ಯ. ಅಮ್ಮ, ಗೋವಿಂದ 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 ಗೋವಿಂದ. ನಿಜವಾಗ್ಲೂ ಮಹಾಮಾರಿ ಹಬ್ಬಿದ್ಯಾ? ಮಂಗಲನೂರಲ್ಲಿ ಮಹಾಮಾರಿ ಬಂದಿದ್ರೆ ಆಗ ಮಂಗಲನ್ ಗತಿ ಏನು? ಶರತಣ್ಣಂಗಂತೂ ಏನೂ ಪತ್ತೆ ಹಚ್ಚೋಕಾಗ್ಲಿಲ್ಲ. ಎಲ್ಲಿಂದ ಮಂಗಲ್ ಬಗ್ಗೆ ತಿಳ್ಕೊಳ್ಳೋದು? ಸರಳ, ಓ ಸರಳ, ಗಂಧತೆ ಇದಾಯ್ತೇನಮ್ಮ? ಆಗೋಯ್ತಜ್ಜಿ. ಹಾ, ಬೇಗ ಮಾಡು, ಬೇಗ ಮಾಡು. ಅಜ್ಜಿ, ಹೇಳು. ಪೂಜೆಗೆ ಹಣ್ಣು ತಂದಿದ್ದೀನಿ, ಇಲ್ಲಿಡ್ಲಾ? ಅಲ್ಲಿಡು. ನಾನ್ ಹೋಗಿ ಹಾರ ತಗೊಂಡ್ ಬರ್ತೀನಿ ಇರಿ. ನೀನ್ ಕೂತ್ಕೋ. ಎಲ್ಲದನ್ನು ನೀನ್ ಯಾಕೆ ಮಾಡ್ತೀಯಾ? ನಾನ್ ಪೂಜೆ ಜವಾಬ್ದಾರಿನ ಒಬ್ಬಳು ಕೊಟ್ಟಿದ್ದೀನಿ. ಎಲ್ಲಿದ್ದಾಳೆ ಅವಳು? ಅಜ್ಜಿ, ಅವಳಿ ಮನೆಗ್ ಹೊಸದಾಗ್ ಬಂದಿದ್ದಾಳೆ. ಈ ಸಲ ಪೂಜೆ ವ್ಯವಸ್ಥೆ ಎಲ್ಲ ನಾವೇ ಮಾಡ್ತೀವಿ, ಮುಂದಿನ ಸಲ ಅವಳೇ ಮಾಡ್ತಾಳೆ. ದಯವಿಟ್ಟು ಅಜ್ಜಿ ಅವಳ ಮೇಲೆ ಅಷ್ಟೊಂದೆಲ್ಲ ಒತ್ತಡ ಹಾಕ್ಬೇಡಿ. ಓಹೋ, ಮನೆ ಕೆಲ್ಸ ಮಾಡಕ್ ಹೇಳಿದ್ರೆ ಒತ್ತಡ ಆಗತ್ತಾ? ಸರಿಯಾಗಿ ಹೇಳ್ದೆ. ಸರಿ ಪ್ರೋಮಿ, ನನಗ್ ಹೇಳು, ನಿಮ್ಮಮ್ಮ ಈ ಮನೆಗೆ ಎಷ್ಟು ಸಣ್ಣ ವಯಸ್ಸಿಗೆ ಬಂದಿದ್ದು? ನಾನು ಅವಳನ್ನ ಎಲ್ಲಾ ರೀತಿ ತಯಾರು ಮಾಡಿ ಈ ಮನೆಗ್ ಕಳಿಸಿದ್ದೆ. ಅವಳು ಈಗ್ಲೂ ಎಷ್ಟು ಕೆಲಸ ಸಂಭಾಳಿಸ್ತಾಳೆ. ಅವಳು ಸೊಸೆಂದ್ರ ಕೆಲಸ ಮಾಡೋದ್ರಲ್ಲಿ ಚುರುಕಾಗಿಲ್ಲ ಅಂತಂದ್ರೆ ಅವಳು ಮರ್ಯಾದೆ ಏನಾಗ್ಬೇಕು ಹೇಳು? ನೀವೆಲ್ಲ ಇವತ್ತಿರ್ತೀರಾ, ನಾಳೆ ಇರಲ್ಲ. ಈ ಮನೆನ ಸೊಸೆಂದ್ರ ತಾನೇ ಸಂಭಾಳಿಸ್ಬೇಕು. ಅಜ್ಜಿ, ವಿಭಾನೆ ಬಂದ್ಲು. ಬಾ ವಿಭಾ, ಬಾ ಬಾ. ಅಜ್ಜಿ, ಇಲ್ ನೋಡಿ, ವಿಭಾ ಎಷ್ಟು ಸುಂದರವಾದ ಹಾರ ಕಟ್ಟಿದಾಳೆ. ಸತ್ಯನಾರಾಯಣ ಪೂಜೆಯಲ್ಲಿ ಪ್ರಸಾದಕ್ಕೆ ಮಹತ್ವ ಇರೋದು. ದೊಡ್ಡಮ್ಮ, ಹೇಳಮ್ಮ. ಹಾಲ್ ತಂದಿದ್ದೀನಿ. ಇಡಮ್ಮ, ಇಲ್ಲಿಡಮ್ಮ. ಇದು ತಗೋ ಸರಳ. ತಗೋ, ಜೋಪಾನವಾಗಿ ಇಡ್ಕೋ. ಎಲ್ಲಾ ಕೆಲ್ಸಗಳು ಮುಗೀತಾ ದೊಡ್ಡಮ್ಮ? ಇಷ್ಟ ಬೇಗ ಎಲ್ಲ ಆಗತ್ತೆ. ಬೇಗ ಮಾಡೋಕೆ ನಿನ್ ಸೊಸೆಗೆ ಹೇಳು. ಏಯ್ ವಿಭಾ, ಪ್ರಸಾದ ಮಾಡೋಕೆ ಏನೇನ್ ಸಾಮಗ್ರಿಗಳು ಬೇಕೋ ಎಲ್ಲದನ್ನು ತೆಗ್ದಿಡು. ಹೋಗು. ಅಕ್ಕ ಆಗ್ಲೇ ಹೊರಟ್ಬಿಟ್ರ? ನೀನ್ ಯಾರನ್ನು ಹುಡುಕ್ತಾ ಇದ್ಯಾ? ದೊಡ್ಡ ಸೊಸೆನಾ? ಅವಳು ನಿನ್ಗೆ ಇವಾಗ ಸಿಗೋಲ್ಲ. ಅವ್ರ ತಂದೆಯವ್ರ ಆರೋಗ್ಯ ಸರಿ ಇಲ್ಲ ಅಂತ ಅವಳು ತವ್ರ ಮನೆಗೆ ಹೋಗಿದ್ದಾಳೆ. ನೀನ್ ಇವತ್ತೇ ಪ್ರಸಾದ ಮಾಡ್ಬೇಕಾಗತ್ತೆ, ಗೊತ್ತಾಯ್ತಾ? ಪ್ರಸಾದ ಹೇಗ್ ಮಾಡೋದು? ನಾನ್ ಯಾವತ್ತೂ ಮಾಡೇ ಇಲ್ಲ. ಪ್ರಭಾ, ಒಂದ್ ಕೆಲ್ಸ ಮಾಡು, ಶರತ್ ಹೇಳು ತೆಂಗಿನಕಾಯಿ ಹೊಡ್ಕೊಡೋಕೆ. ಪ್ರೋಮಿ, ನೀನು ಮತ್ತೆ ಸರಳ ಸೇರ್ಕೊಂಡು ರಂಗೋಲಿ ಹಾಕ್ಬಿಡಿ. ಹಾಗೆ ಹೊರಗಡೆ ಏನ್ ಕೆಲ್ಸ ನಡೀತಿದೆ ಅಂತ ನೋಡ್ಕೋ. ಸರಿ ಅಜ್ಜಿ, ನೋಡ್ತೀನಿ. ಎಲ್ಲ ಸುಮ್ನೆ ನಿಂತ್ಕೊಂಡು ಮಾತಾಡ್ಬೇಡಿ. ಸರಳ, ನೀನು ಹೋಗು, ರಂಗೋಲಿ ಹಾಕು. ನೀನ್ ನನ್ ಜೊತೆ ಬಾ. ವಿಭಾ, ನಿನ್ಗೆ ಪೂಜೆಗೆ ಪ್ರಸಾದ ಮಾಡೋದಕ್ ಬರುತ್ತಲ್ವಾ? ಅದ್ಯಾಕ್ ಬರಲ್ಲ? ಅವಳೇ ನಿನ್ನೆ ಹೇಳ್ತಾ ಇದ್ಲಲ್ಲ ಎಲ್ಲ ಬರುತ್ತೆ ಅಂತ. ಅವ್ರ ಮನೇಲೇನ್ ಪೂಜೆ ಮಾಡೋದೇ ಇಲ್ವಾ? ಏನಮ್ಮ, ಮಾಡಲ್ವಾ? ಬಾ ಪ್ರಭಾ, ನನ್ ಜೊತೆ ಬಾ. ಪ್ರಸಾದಕ್ಕೆ ಮೊದ್ಲು ಏನ್ ಹಾಕೋದು? ಬೆಲ್ಲ ಹಾಕ್ಬೇಕೋ ಅಥವಾ ಸಕ್ಕರೆನೋ ಅಥವಾ ಮೊದ್ಲು ಹಾಲ?
ಮಂಗಲ್ ಎಲ್ಲಿದ್ದಾನೆ ದೇವ್ರೆ? ನೀವಿದೇನ್ ಮಾಡ್ತಿದ್ದೀರಾ ವಿಭಾತ್ಗೆ? ಏನಾಯ್ತು ಸುಭಿ? ನಾನೇನಾದ್ರೂ ತಪ್ಪು ಮಾಡಿದ್ನಾ? ಪೂಜೆಗಿಂತ ಮೊದಲು ಪ್ರಸಾದ ಮಾಡಬಾರ್ದು. ಮತ್ತೆ ನನಗ್ ಎಲ್ರೂ ಹೇಳಿದ್ರಲ್ಲ ಪ್ರಸಾದದ ವ್ಯವಸ್ಥೆ ಮಾಡು ಅಂತ. ಇದನ್ನೆಲ್ಲ ವ್ಯವಸ್ಥೆ ಮಾಡಿ ಇಡ್ಬೇಕಷ್ಟೇ, ಅದಕ್ಕೆ ವ್ಯವಸ್ಥೆ ಅನ್ನೋದು. ಪ್ರಸಾದಕ್ಕೆ ವ್ಯವಸ್ಥೆ ಮಾಡೋದಾ? ಯಾರ್ ಚಿತ್ರ ಬಿಡಿಸ್ತಾ ಇದೆಯಾ ಸುಬಿ? ಕುದುರೆನಾ? ನಮ್ ಸುಬಿಗೆ ಕುದುರೆ ಮೇಲ್ ಕೂರೋ ಆಸೆ ತುಂಬಾ ಇರ್ಬೇಕು. ಹಾಗಿದ್ರೆ ನೋಡೋಣ, ಮೊದ್ಲು ಕುದುರೆ ತರ ಓಡ್ ಹೋಗಿ ಹಾಲಿನ ಪಾತ್ರೆ ತಗೊಂಡ್ ಬಾ. ನೀವಿನ್ನೂ ಪ್ರಸಾದ ಮಾಡ್ಲಿಲ್ವಾ? ಯಾವಾಗಿಂದ ಕಾಯ್ತಾನೆ ಇದ್ದೀನಿ. ಪ್ರಸಾದ ಮಾಡೋಣ ಬಿಡು ಸುಭಿ. ಮೊದ್ಲು ಏನೇನ್ ಬೇಕೋ ವ್ಯವಸ್ಥೆ ಮಾಡ್ಕೋತೀನಿ, ಆಮೇಲೆ ಪ್ರಸಾದ. ಹಾಗಿದ್ರೆ ನಾನೀಗ ದೊಡ್ಡ ತಪ್ಪು ಮಾಡೋಕ್ ಹೊರಟಿದ್ದೆ. ನೀನ್ ಮೊದ್ಲು ಹಾಲ್ ಹಾಕು ಅಂದಿದ್ ಒಳ್ಳೇದಾಯ್ತು, ನಾನೀಗ ನೀರ್ ಹಾಕೋಕ್ ಹೊರಟಿದ್ದೆ. ಮೊದ್ಲು ಎಲ್ಲಾನು ಸರಿಯಾಗಿ ಜೋಡಿಸ್ಕೊಳ್ಳಿ. ಈಗ ನಾವೇನ್ ಮಾಡ್ಬೇಕು ಗೊತ್ತಾ? ಪೂಜೆ ಹೊತ್ತಿಗೆ ಎಲ್ಲಾನು ಸೇರಿಸಿ ಮಾಡಿದ್ರಾಯ್ತು. ನನ್ಗಂತ ಸ್ವಲ್ಪ ಎತ್ತಿಡಿ, ನಾನು ಸ್ಕೂಲಿಂದ ಬಂದ್ಮೇಲೆ ತಿಂತೀನಿ. ಸರಿ. ಆದ್ರೆ ಅಜ್ಜಿ ನಾನ್ ಯಾರ ಹತ್ರನೂ ಸಹಾಯ ಕೇಳ್ಬಾರ್ದು ಅಂತ ಹೇಳಿದ್ರು. ಹಾಗಾದ್ರೆ ನಾನೀಗ ತಪ್ಪು ಮಾಡ್ಬಿಟ್ನಾ ಸುಭಾಷ್? ನೀವ್ ಯಾವ ತಪ್ಪನ್ನು ಮಾಡಿಲ್ಲ. ನೀವು ನನ್ನ ಹತ್ರ ಏನೂ ಕೇಳಲೇ ಇಲ್ವಲ್ಲ ವಿಭಾತ್ಗೆ. ನಾನೇ ನಿಮ್ಗೆ ಸಹಾಯ ಮಾಡಿದ್ದು. ನಾನ್ ಸಹಾಯ ಮಾಡಿದ್ದು ಅಂತ ನಾನು ಯಾರಿಗೂ ಹೇಳೋದಿಲ್ಲ. ನೀನು ಮಾವನ್ ಥರಾನೇ ವಕೀಲಿ ಮಾಡ್ತಿದ್ಯಾ? ಆದ್ರೆ ನೀನ್ ಯಾಕೆ ಇಲ್ಲಿಗ್ ಬಂದಿದ್ದು? ಏನಾದ್ರೂ ಹೇಳ್ಬೇಕಿತ್ತಾ? ಸ್ನೇಹಿತಂಗೋಸ್ಕರ ದೇವ್ರ ಹತ್ರ ಬೇಡ್ಕೊಳ್ಳೋದಿಕ್ಕೆ ಬಂದಿದ್ದೆ. ಮಂಗಲ್ ಎಲ್ಲೇ ಇದ್ರೂ ಸಿಗ್ಲಿ ಅಂತ. ನನ್ ಪ್ರಾರ್ಥನೆನ ದೇವ್ರು ಸ್ವೀಕರಿಸ್ತಾನೋ ಇಲ್ವೋ? ನಿನ್ನಂಥ ಮಕ್ಕಳ ಪ್ರಾರ್ಥನೆನ ಆ ಭಗವಂತ ಸ್ವೀಕರಿಸ್ತಾನೆ. ನೀನ್ ಏನೇ ಬೇಡ್ಕೊಂಡಿದ್ರು ಅದೆಲ್ಲ ನೆರವೇರುತ್ತೆ. ಅರೇ ಸತೀಶ್, ಶರತ್ ಎಲ್ಲಿ ಹೋದ್ನೋ? ತೋಟದಿಂದ ಬಾಳೆ ಗಿಡ ಕಡ್ಕೊಂಬನ್ನಿ, ಪೂಜೆಗದು ಬೇಕಾಗತ್ತೆ. ಪುರೋಹಿತರು ಬರೋ ಹೊತ್ತಾಯ್ತು. ಅಜ್ಜಿ ನೋಡಿ ತಂದಿದ್ದೀನಿ, ಎಲ್ಲಿಡ್ಲಿ? ಅಲ್ಲೇ ಇಡೋದನ್ನ. ದೇವ್ರಿಗೆ ಅಲಂಕಾರ ಮಾಡ್ಬೇಕು, ಪೂಜೆ ಸಾಮಗ್ರಿಗಳನ್ನ ಜೋಡಿಸ್ಬೇಕು. ಎಷ್ಟು ಕೆಲಸ ಬಾಕಿ ಇದೆ. ಪುರೋಹಿತರು ಬಂದ್ಬಿಡ್ತಾರೆ. ಪೂಜೆಗೆ ಬೇಕಾಗಿರೋ ಸಿದ್ಧತೆಗಳನ್ನೆಲ್ಲ ಮಾಡ್ಕೊಂಡಿದ್ದೀರಾ ಅಲ್ವಾ? ಪೂಜೆ ಸಾಮಗ್ರಿ ಎಲ್ಲ ಜೋಡಿಸಿದ್ರೆ ಮುಗೀತು. ಹಣ್ಣೆಲ್ಲ ಎಲ್ಲಿದೆ? ವಿಭಾ ಏನ್ ಮಾಡ್ತಿದ್ದಾಳೆ ಅಂತ ನಾನು ನೋಡು. ನೀನ್ ಹೋಗೋ ಅವಶ್ಯಕತೆ ಇಲ್ಲ. ಸರಳ, ನೀನ್ ಹೋಗಿ ವಿಬ್ಬನ್ ಕರ್ಕೊಂಬಾ. ಹೋಗು. ನೀನ್ ಹೋಗಿ ಪ್ರಸಾದದ ಕೆಲಸ ಎಷ್ಟಾಯ್ತು ಅಂತ ನೋಡ್ಕೊಂಬಾ. ಹೋಗು. ಹೋಗ್ತೀನಿ. ಓ ಸತೀಶ್, ಶರತ್ ಕರೆದ್ರು ನಿಮ್ಗಳ ಕೇಳ್ಸಲ್ವಾ? ಏನಾಯ್ತಜ್ಜಿ? ಬೇಗ ಹೋಗಿ ಬಾಳೆಕನ್ ತಗೊಂಬನ್ರಪ್ಪ, ಮಂಟಪನೆ ಮಾಡಿಲ್ಲ ಇನ್ನು. ಶರತ್, ನಿನ್ ಹೆಂಡತಿ ತುಂಬಾ ಹಠಮಾರಿನಪ್ಪ. ಏನ್ ಹೇಳಿದ್ರು ಕಿವಿ ಮೇಲೆ ಹಾಕೊಳ್ಳಲ್ಲ. ಯಾಕೆ? ಅಂಥದ್ದೇನಾಯ್ತು ಅಜ್ಜಿ? ಏನ್ ಹೇಳಪ್ಪ. ಅಲ್ಲ, ಅವಳು ತನಗೆ ಪೂಜೆ ಪುನಸ್ಕಾರ ಬರಲ್ಲ ಅಂತಂದಿದ್ರೆ ಅವಳು ಕೆಲ್ಸ ಕಮಲ ಮಾಡ್ತಿದ್ಲು. ಬೇರೆಯವ್ರನ್ನ ನೋಡಿ ಕಲಿಬಹುದಲ್ವಾ? ಅವಳಿಂದನೇ ಪೂಜೆ ತಡ ಆಗ್ತಾ ಇದೆ ಈಗ. ನೋಡು, ಇನ್ನೂ ಅವಳು ಕೆಲ್ಸ ಪೂರ್ತಿ ಮಾಡಿಲ್ಲ. ಆದ್ರೆ ಅಜ್ಜಿ,
ವಿಭಾಗೆ ಈ ಕೆಲ್ಸ ಎಲ್ಲ ಬರೋದಿಲ್ಲ, ಅದು ನಿಮ್ಗೆ ಗೊತ್ತು. ನೀವೇ ಎಲ್ಲ ಹೇಳ್ಕೊಡ್ಬೋದಲ್ಲ. ಅರೇ ಸತೀಶ್, ಅವಳು ಹಠ ಮಾಡದೆ ಇರೋಳಾಗಿದ್ರೆ ನಾನೇ ಕೈ ಹಿಡಿದು ಎಲ್ಲ ಕಲ್ಸ್ಕೊಡ್ತಿದ್ದೆ. ವಿಭಾ ಸರಿಯಾದ ಸಮಯಕ್ಕೆ ಪ್ರಸಾದ ಮಾಡದೇ ಇದ್ರೆ ಅದು ಒಳ್ಳೆ ಶಕುನ ಅಲ್ಲ. ಇದನ್ನ ಎಲ್ಲಿಡ್ಬೇಕು ಅಜ್ಜಿ? ತೋರ್ಸು. ವಿಭಾ, ಎಷ್ಟು ಸುಂದರವಾಗಿ ತಯಾರಿಸಿದ್ಯಾ. ಒಂದ್ಸಲ ಬಂದ್ ನೋಡಿ ಅಜ್ಜಿ. ವಿಭಾ ಎಷ್ಟ್ ಚೆನ್ನಾಗಿ ಪ್ರಸಾದ ಮಾಡಿದಾಳೆ ನೋಡಿ. ಆಮೇಲೆ ನೀವೇ ಹೇಳ್ಕೊಟ್ಟಿದ್ದೆ ಅಂತ ಮಾತ್ರ ಹೇಳ್ಬೇಡಿ ಆಯ್ತಾ? ಅಜ್ಜಿ, ಸೊಸೆ ಸುಮ್ನಿರ್ತಾಳೆ, ಆದ್ರೆ ಕೆಲ್ಸ ಮಾಡೋದ್ರಲ್ಲಿ ಭಾರಿ ಜಾಣೆ ಅಲ್ವಾ? ಅದನ್ನಿಲ್ಲಿಡು. ಪ್ರೋಮಿ ಅಕ್ಕ, ಇವತ್ಯಾರಿಗೂ ಒಂದ್ ತಟ್ಟೆ ಪ್ರಸಾದ ಜಾಸ್ತಿನೇ ಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ? ಸತೀಶಣ್ಣ ಬನ್ನಿ ಈ ಕಡೆ, ಬನ್ನಿ. ಏನಾಯ್ತು? ನನ್ನನ್ನು ಯಾಕೆ ಕರ್ಕೊಂಡು ಹೋಗ್ತಿದ್ಯಾ? ಅಂತೂ ಕೊನೆಗೆ ಪ್ರಸಾದ ಮಾಡಿದ್ದಾಯ್ತಾ? ಪೂಜೆಗೆ ಹಾಕ್ಬೇಕೋ ಹಾಗೆ ಜೋಡಿಸ್ ತಂದಿದ್ದಾಳೆ. ನಾನಿವಳನ್ನ ಏನೋ ಅನ್ಕೊಂಡಿದ್ದೆ, ಗೊತ್ತಿಲ್ಲ ಅಂತಾನೆ ಎಲ್ಲಾ ಕೆಲಸ ಮಾಡ್ಬಿಟ್ಟಿದ್ದಾಳೆ. ಅಮ್ಮ ಅಮ್ಮ, ಪುರೋಹಿತರು ಬಂದ್ರು ನೋಡಿ. ಬಂದ್ರೇನಪ್ಪ? ಬೇಗ ಶಂಕ ಹೋದ್ರಿ. ಈಗ ಸಮಯ ಎಷ್ಟಾಯ್ತು ಅಂತ ಗೊತ್ತಾಗಿದ್ರೆ ಚೆನ್ನಾಗಿರ್ತಿತ್ತು. ಸ್ನೇಹಿತರ ಹತ್ರ ನಾನು ಸ್ಕೂಲ್ ಶುರುವಾಗೋಕ್ಕೂ ಮೊದಲು ಮಂಗಲ್ನ ಹುಡುಕಿ ಶಾಲೆ ಟೈಮಿಗೆ ಸರಿಯಾಗಿ ಕರ್ಕೊಂಬರೋಣ ಅಂತ ಹೇಳಿದ್ದೆ. ನಾನು ಆದಷ್ಟು ಬೇಗ ಹೊರಡಬೇಕು ಇಲ್ಲಿಂದ. ಸುಭಾಷ್ ಇಂದು ಬಂದಿಲ್ಲ. ಅವನು ನಮ್ಗಿಂತ ಮೊದ್ಲೇ ಬರ್ತೀನಿ ಅಂದಿದ್ದ ಅಲ್ವಾ? ಆದ್ರೆ ಉಳ್ದವ್ರು ಯಾರು ಇನ್ನೂ ಕಾಣಿಸ್ತಿಲ್ವಲ್ಲ. ಯಾರಿಗೋದು ಆಸಕ್ತಿ ಇರುತ್ತೋ ಅವರು ಓದ್ಕೊಂಡು ಸ್ನಾನ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಸ್ಕೂಲಿಗೆ ಬರೋದು. ಹಾಗಾದ್ರೆ ಕಾಯೋದ್ರಿಂದ ಏನ್ ಪ್ರಯೋಜನ? ಇನ್ನು ಯಾರು ಬಂದೇ ಇಲ್ವಲ್ಲ. ಅಲ್ಲೋಡು, ಮರದಲ್ಲಿ ಸೇಬೆ ಹಣ್ಣು ಬಿಟ್ಟಿದೆ, ಬನ್ನಿ ಕಿತ್ಕೊಳ್ಳೋಣ. ಆಮೇಲೆ ಎಲ್ರು ಕೆರೆ ಹತ್ರ ಹೋಗೋಣ. ಗೋಪಾಲ್, ನನ್ನ ಹತ್ರ ಗಾಳ ಮತ್ತೆ ದಾರನೂ ಇದೆ. ಮತ್ತೇನೇನು, ಇವತ್ತು ಆ ಕೆರೆಯಲ್ಲಿ ಮೀನ್ ಹಿಡಿಯೋಣ ಅಷ್ಟೇ. ಬನ್ನಿ ಹೋಗೋಣ. ಇದೇನಿದು? ನಂದು ಗೋಪಾಲ ಇಷ್ಟು ಬೇಗ ಸ್ಕೂಲಿಗೆ ಬಂದಿದ್ದೀರಾ? ಸ್ಕೂಲಿಗೆ ಬರೋದಕ್ಕಿನ್ನೂ ಸಮಯ ಇದೆಯಲ್ಲ. ಮೇಷ್ಟ್ರೆ ನಮ್ಮನ್ನೆಲ್ಲ ಇವತ್ತು ಸುಭಾಷ್ ಬೇಗ ಬರೋಕ್ ಹೇಳಿದ್ದ. ನಾವಿವತ್ತು ಮಂಗಲ್ನ ಹುಡ್ಕೋಕ್ ಹೋಗ್ತಾ ಇದೀವಿ. ಆದ್ರೆ ಇಷ್ಟೊತ್ತಾದ್ರೂ ಅವನೇ ಬಂದಿಲ್ಲ. ಹೌದಾ? ಸುಭಾಷ್ ನಿಮಗ್ ಬರೋದಕ್ಕೆ ಹೇಳಿದ್ನ? ಆದ್ರೆ ನನ್ಗೇನು ಹೇಳಿಲ್ವಲ್ಲ. ಓ, ಅಲ್ ನೋಡಿ, ಮೇಷ್ಟ್ರ ಮಗ ಬರ್ತಾ ಇದ್ದಾನೆ. ಇಂದು ನೀನು? ನಾನು ಮಂಗಲ್ನ ಹುಡ್ಕೋಕೆ ಬಂದೆ ಮೇಷ್ಟ್ರೆ. ನೀವೆಲ್ಲ ಮಂಗಲ್ನ ಹುಡ್ಕೋದಕ್ಕೆ ಸುಭಾಷ್ ಜೊತೆ ಹೋಗ್ತಿದ್ದೀರಾ? ನಿಮ್ಮನೇಲಿ ಗೊತ್ತಾ? ಅಪ್ಪನಿಗೆ ಹೇಳಿದ್ಯಾ? ಅವ್ರಿಗೆ ಗೊತ್ತಾದ್ರೆ ಸಿಟ್ಟು ಮಾಡ್ಕೋತಾರೆ. ಅಪ್ಪಂಗ್ ಗೊತ್ತಾದ್ರೆ ಬೇಡ ಅಂತಿದ್ರು, ಅದಕ್ಕೆ ಅವ್ರಿಗೇನು ಹೇಳ್ದೆ ಬಂದ್ಬಿಟ್ಟೆ ಮೇಷ್ಟ್ರೆ. ಏನಿದೆಲ್ಲ? ನೀವೆಲ್ಲರೂ ಮಂಗಲ್ನ ಹುಡ್ಕೋದಕ್ಕೆ ಹೋಗ್ತಾ ಇದ್ದೀರಾ? ಆದ್ರೆ ಇದು ಸರಿಯಾದ ಕೆಲ್ಸ ಅಲ್ಲ. ನೀವೆಲ್ಲ ವಯಸ್ಸಲ್ಲಿ ಚಿಕ್ಕವರು, ಹೀಗೆಲ್ಲ ಹೋದ್ರೆ ಅಪಾಯಕ್ಕೆ ಸಿಕ್ಕಾಕೋತೀರಾ. ಹುಷಾರ್ ತಪ್ಪತ್ತೆ ಕೂಡ. ನಾನ್ ಸುಭಾಷ್ ಹತ್ರ ಮಾತಾಡ್ತೀನಿ. ಅವಶ್ಯಕತೆ ಇದೆ ಅಂದ್ರೆ ಬೇರೆ ಏನಾದ್ರೂ ವ್ಯವಸ್ಥೆ ಮಾಡೋಣ. ನೀವ್ ಹೋಗೋ ಅವಶ್ಯಕತೆ ಇಲ್ಲ. ಗೊತ್ತಿದೆ ನೀವೇ ಈ ಕೆಲಸ ಮಾಡಿಸ್ತಾ ಇರೋದು ಅಂತ. ನೀವು ಈ ಮಕ್ಕಳಿಗೆ ಏನ್ ಹೇಳ್ಕೊಡ್ತಾ ಇದ್ದೀರಾ? ಆ ಹುಡುಗನ್ನ ಹುಡುಕ್ಬೇಕು ಅಂತ ಎಲ್ರೂ ಹೊರಟಿದ್ದಾರೆ. ನನ್ನ ಮಗನ್ನು ಇದ್ರಲ್ಲಿ ಸೇರಿಸ್ಕೊಂಡಿದ್ದೀರಾ. ನನ್ನ ಹತ್ರ ದ್ವೇಷ ಕಟ್ಕೋತಾ ಇದ್ದೀರಾ. ದ್ವೇಷ ಸಾಧಿಸೋಕೆ ಸಾಧ್ಯನಾ?
ಎಲ್ಲಿಗೆ ಹೋಗ್ತಿದ್ಯಾ ನೀನು? ಎಲ್ಲಿಗೆ ಹೋಗ್ತಿದ್ಯಾ ಸುಬಿ? ಸುಮ್ನೆ ಯಾಕಿದ್ಯಾ ಹೇಳು ನನ್ಗೆ. ಸುಬಿ, ನೀನ್ ಇಷ್ಟು ಬೇಗ ಯಾಕೆ ಸ್ಕೂಲಿಗೆ ಹೊರಟಿದ್ಯಾ? ನೀನ್ ಸ್ಕೂಲಿಗೆ ಹೋಗೋದಕ್ಕೆ ಇನ್ನೂ ಸಮಯ ಇದೆ ತಾನೆ? ಏನ್ ಸುಬಿ ನೀನು? ಮನೇಲಿ ಪೂಜೆ ನಡೀತಾ ಇದೆ, ನೀನ್ ನೋಡದೆ ಸ್ಕೂಲ್ಗೆ ಹೋಗ್ತಾ ಇದ್ಯಾ? ಇವನ್ ಸುಮ್ನೆ ಹೋಗ್ತಿಲ್ಲ ಶರತ್, ಯಾವುದೋ ಒಂದು ಉದ್ದೇಶ ಇಟ್ಕೊಂಡೇ ಇವನು ಹೋಗ್ತಾ ಇದ್ದಾನೆ. ಎಷ್ಟ್ ಸಲ ಬೇಡ ಅಂದ್ರು ಕೇಳ್ದೆ, ಮನೇಲಿರೋರು ಯಾರಿಗೂ ಹೇಳ್ದೆ ಓಡ್ ಹೋಗ್ತಾ ಇದ್ಯಾ ನೀನು. ಎಲ್ಲಿಗೆ ಹೋಗ್ತಾ ಇದ್ದೆ? ಎಲ್ಲಿಗೆ ಹೋಗ್ತಾ ಇದೆ ಸುಭಿ? ಸುಮ್ನೆ ಇರ್ಬೇಡ, ಎಲ್ಲಿಗೆ ಹೋಗ್ತಾ ಇದ್ದೆ ಅಂತ ಹೇಳು. ಸುಭಾಷ್, ನೀ ನನಗ್ ಮಾತ್ ಕೊಟ್ಟಿದ್ದೆ ಅಲ್ವಾ, ನೀನ್ ನನಗೆ ಅಥವಾ ನಿಮ್ಮ ಅಣ್ಣನಿಗೆ ಹೇಳ್ದೆ ಎಲ್ಲೂ ಹೋಗಲ್ಲ ಅಂತ. ಏನಾಯ್ತು ಸುಭಾಷ್? ಎಲ್ರು ಕೇಳ್ತಾ ಇದಾರೆ ತಾನೆ? ನಿಮ್ಮಮ್ಮನೂ ಕೇಳ್ತಾ ಇದಾರೆ ತಾನೆ? ಎಲ್ಲಿಗೆ ಹೋಗ್ತಿದ್ದೆ ನೀನು? ಇಷ್ಟು ಧೈರ್ಯ ಯಾವಾಗಿನ್ ಬಂತು ನಿನ್ಗೆ ಸುಭಾಷ್? ನೀನ್ ಅವತ್ತ ಕೆಲಸ ಮಾಡೋದಕ್ಕೆ ನಾನು ಅನುಮತಿ ಕೊಟ್ಟಿದ್ದೆ, ಅಂದು ಮಾತ್ರಕ್ಕೆ ನಾನು ನಿನ್ನೆಲ್ಲ ಮಾತನ್ನ ಕೇಳ್ತೀನಿ ಅನ್ಕೊಂಡ್ಯಾ? ಎಲ್ಲಿಗೆ ಹೋಗ್ತಾ ಇದೆ ಹೇಳು? ಎಲ್ಲಿಗೆ ಹೋಗ್ತಾ ಇದೆ ಹೇಳು ಸುಭಾಷ್? ಹೇಳ್ತಾ ಇದ್ರೆ ಈ ಮನೆಯಿಂದ ನಿಂಗೆ ಆಚೆ ಹೋಗೋದನ್ನ ನಿಲ್ಸೋ ತರ ಮಾಡ್ಬಿಡ್ತೀನಿ ನಾನು. ನಾನು ನನ್ನ ಸ್ನೇಹಿತ ಮಂಗಲ್ನ ಹುಡ್ಕೋಕ್ ಹೋಗ್ತಾ ಇದ್ದೀನಿ. ಅವನ್ ಎಲ್ಲಿದ್ದಾನೆ ಅಂತಾನೆ ಗೊತ್ತಿಲ್ಲ. ನನ್ ಗೆಳೆಯರೆಲ್ಲ ನನ್ಗೋಸ್ಕರ ಕಾಯ್ತಾ ಇದ್ದಾರೆ. ಮಂಗಲ್ ಯೋಚನೆಯಲ್ಲಿ ನಂಗೆ ರಾತ್ರಿ ಎಲ್ಲ ನಿದ್ದೆನೆ ಬರ್ಲಿಲ್ಲ. ಬಿರುಗಾಳಿ ಬಂದ್ಮೇಲೆ ಅವ್ನ್ ಕಾಣಿಸ್ತಾನೆ ಇಲ್ಲ. ನೀನೇನ್ ಹುಡ್ಕೋದು? ಮನೆಯಿಂದ ಆಚೆ ಹೋಗ್ಬೇಡ ಅಂತ ಹೇಳಿದ್ದೆ ತಾನೆ? ಮಂಗಲ್ ಎಲ್ಲಿದ್ದಾನೆ ಅಂತ ಹುಡುಕ್ ಹೇಳ್ತೀನಿ ಅಂತ ನಾನು ಹೇಳಿದ್ದೆ. ನನ್ ಮಾತಿನ ಮೇಲೆ ಸ್ವಲ್ಪನೂ ನಂಬಿಕೆ ಇಲ್ವಾ? ಈ ತರ ಮತ್ ಯಾವತ್ತೂ ಮಾಡ್ಬೇಡ ಸುಭಾಷ್. ನಿನಗ್ ಯಾಕೆ ಅರ್ಥ ಆಗ್ತಿಲ್ಲ? ನಿನ್ನಿಂದಾಗಿ ಮನೆಯವರೆಲ್ಲ ಚಿಂತೆ ಮಾಡೋ ಹಾಗಾಗಿದೆ. ಮನೆಯಿಂದ ಓಡ್ ಹೋಗೋದನ್ನ ಕಲ್ಸಿ ಈಗ ಬೇಡ ಅಂದ್ರೆ ಅವನಿಗೆ ಹೇಗೆ ಅರ್ಥ ಆಗುತ್ತೆ? ವಿಭಾವತಿಗೆ ಯಾಕೆ ಹೇಳ್ತಾ ಇದೆಯಾ ಸರಳ? ಅವಳೀಗ ತಾನೇ ಈ ಮನೆಗೆ ಬಂದಿದ್ದಾಳೆ. ನನ್ ಪ್ರಕಾರ ಇವ್ ನಿದ್ನೆಲ್ಲ ಕಲ್ತಿದ್ದು ಅವನ್ ದೊಡ್ಡಣ್ಣ ಶರತ್ತಿಂದಾನೆ. ಅವತ್ ನಾನಷ್ಟೆಲ್ಲ ಹೇಳ್ತಾ ಇದ್ದಿದ್ದು ಯಾಕೆಂತ ಗೊತ್ತಾಗ್ತಾ ಇದೆಯಾ ಶರತ್ ನಿನ್ಗೆ? ಸುಮ್ನೆ ತಲೆ ತೆಗ್ಸಿ ನಿಲ್ಲೋದಲ್ಲ ಶರತ್. ಉತ್ತರ ಬೇಕು ನನಗೆ. ನೀನ್ ಯಾರಿಗೂ ಹೇಳ್ದೆ ಕೇಳ್ದೆ ಕೋಲ್ಕತ್ತಾಕ್ಕೆ ಹೊರಟೋಗಿದ್ ಯಾಕೆ? ನೀನ್ ಈ ತರ ಮಾಡಿದ್ರು ನಾನೇ ನಿನ್ ಚಿಕ್ಕಮ್ಮ ಸುಭಾಷ್ ಈಗ ನಿನ್ ಬುದ್ಧಿನೇ ಕಲ್ತಿದ್ದಾನೆ. ಹೇಳ್ದೆ ಕೇಳ್ದೆ ಹೋಗೋದ್ನ. ಸುಬಿ, ಇವತ್ ನಿನ್ ಕಾರಣದಿಂದ ಶರತ್, ವಿಭಾ ಎಲ್ರೂ ಬೈಸ್ಕೊಂಡಿದ್ದಾರೆ. ಅಲ್ಲ, ನೀನ್ ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ ಹೇಳು? ಈಗ ಮನೇಲಿ ಪೂಜೆ ನಡೀತಾ ಇದೆ. ಪೂಜೆ ಮುಗಿದ್ಮೇಲೆ ಪ್ರಸಾದ ತಗೊಂಡು ಸೀದಾ ಸ್ಕೂಲಿಗೆ ಹೋಗು. ಇನ್ನೊಂದ್ ವಿಷಯ ಸುಬಿ, ಇತ್ತೀಚೆಗೆ ಅಮ್ಮ ನಿನ್ ವಿಷಯಕ್ಕೆ ತುಂಬಾ ಕಣ್ಣೀರ್ ಹಾಕ್ತಿದ್ದಾರೆ. ನಿನಗೆ ಗೊತ್ತಾ ಸುಬಿ, ಯಾವ ಮಕ್ಕಳು ತನ್ನ ತಾಯಿ ಕಣ್ಣಲ್ಲಿ ನೀರ್ ಹಾಕಿಸ್ತಾರೋ ಅವ್ರು ಯಾವತ್ತೂ ಒಳ್ಳೆ ಮಕ್ಳಾಗಕ್ ಸಾಧ್ಯ ಇಲ್ಲ. ನೀನ್ ಒಳ್ಳೆಯವನಲ್ವಾ ಸುಬಿ? ಈಗ ಪೂಜೆ ಆಗೋವರೆಗೂ ಇರು. ಪೂಜೆ ಆದ್ಮೇಲೆ ಪ್ರಸಾದ ಕೊಡ್ತೀನಿ, ಸರಿನಾ? ಇವತ್ ನೀನ್ ಎಲ್ಲೂ ಹೋಗೋ ಹಾಗಿಲ್ಲ. ಸ್ಕೂಲ್ ಮೇಷ್ಟ್ರು ಮನೆಗೂ ಇಲ್ಲ, ಎಲ್ಲಿಗೂ ಇಲ್ಲ. ಯಾವ ಮಗ ಅಮ್ಮನ ಹತ್ರ ಸುಳ್ಳು ಹೇಳ್ತಾನೋ ಅವನ್ ಸ್ಕೂಲಲ್ಲೂ ಖಂಡಿತ ಸುಳ್ಳನ್ನೇ ಹೇಳ್ತಾನೆ. ನೀನ್ ಎಲ್ಲಿಗೂ ಹೋಗೋದ್ ಬೇಕಾಗಿಲ್ಲ. ನೀನ್ ಮನೆಯಲ್ಲೇ ಇರು. ಎಲ್ಲಿ ಹೋಗ್ತಾ ಇದ್ಯೆ? ಪೂಜೆ ಬಿಟ್ಟು ಯಾರಾದ್ರೂ ಹೋಗ್ತಾರಾ? ಅದು ಅಲ್ದೆ ಇವತ್ ಅಳೋದ್ ಸರಿ ಇಲ್ಲ ಮಗಳೇ. ಇವನು ನನ್ನ ಜೀವಮಾನ ಪೂರ್ತಿ ಅಳಿಸ್ತಾನೆ ಇರ್ತಾನೆ ಅನ್ಸತ್ತೆ. ಹಾಗೆಲ್ಲ ಯಾಕೆ ಹೇಳ್ತಾ ಇದ್ಯಾ? ಸುಬಿ ಇನ್ನು ಸಣ್ಣ ಹುಡುಗ, ಅವನ್ ಸರಿ ಹೋಗಕ್ಕೆ ಸ್ವಲ್ಪ ಅವಕಾಶ ಕೊಡು. ಅವನ್ನ ಸರಿ ಮಾಡೋಕೆ ನೀನೇ ಸರಿ ಪ್ರಭಾ. ಬೇರೆಯವ್ರ ಬಗ್ಗೆ ಭರವಸೆ ಇಟ್ಕೋಬೇಡ. ಎಷ್ಟೇ ಆದ್ರೂ ನೀನವನ್ ತಾಯಿ ಅಲ್ವಾ?
ನಿಂಗ್ ಯಾಕೆ ಅರ್ಥ ಆಗಲ್ಲ ಇದು? ಇಲ್ಲೇ ಇರು, ಪೂಜೆ ಬಿಟ್ಟು ಹೋಗ್ಬೇಡ. ಪುರೋಹಿತ್ರೆ, ನೀವು ಪೂಜೆ ಶುರು ಮಾಡಿ. ಜಾನಕಿ ಹೆಸರಲ್ಲಿ ಸಂಕಲ್ಪ ಮಾಡಿ. ಜಾನಕಿ, ಬಾಪ ಇಲ್ಲಿ ನೀನು. ಈಗ ಪೂಜೆನ ಶುರು ಮಾಡೋಣ. ಎಲ್ರ ಕೈಗೆ ಹೂವನ್ನ ಕೊಡಿ. ಈಗ ಶುರು ಮಾಡಿ. ನಮ ಸರ್ವಮಂಗಲ ಮಾಂಗಲ್ಯಂ ಶಿವೆ ಸರ್ವಾರ್ಥ ಸಾಧಕೆ. ಅನುಪಮ ಜೊತೆ ಸುಬಿ ಚೆನ್ನಾಗೇ ಇದ್ದ. ಅವರಿಬ್ರು ಮಾತಾಡ್ಕೋತಾ ಇದ್ರು. ಅವಳ ಕೆಲ್ಸನೇ ಸುಬಿಗೆ ಆದರ್ಶ ಆಗುತ್ತೇನೋ ಅಂತ. ಇಲ್ಲ, ಮಂಗಲ್ ಮಂಜಿ ಮನೇಲಿಲ್ಲ. ಓಡ್ ಹೋಗಿದ್ದಾನಂತೆ. ಹೋಗಿ ಯಾವ್ದಾದ್ರು ಹೋರಾಟಕ್ಕೆ ಸೇರ್ಕೊಂಡಿರ್ತಾನೆ. ಬಂದೂಕ್ ಚಲಾಯಿಸೋದ್ ಕಲಿತಾನೆ. ಆಮೇಲೆ ಡಕಾಯಿತಿ ಮಾಡ್ತಾನೆ. ಆವತ್ತಾಗಿತ್ತರ ಡೈರಿ ನೋಡಿದ್ಮೇಲೆ ಗೊತ್ತಾಯ್ತು ಮಂಗಲ್ ಮನೆ ದೂರ ಇದೆ ಅಂತ. ನದಿ ದಾಟ್ಕೊಂಡು ಹೋಗ್ಬೇಕಾಗತ್ತೆ. ಈಗಂತೂ ಏನ್ ಮಾಡಿದ್ರು ಹೋಗೋದಕ್ ಸಾಧ್ಯ ಆಗಲ್ಲ. ನಾಳೆ ಏನಾದ್ರೂ ಮಾಡ್ಬೇಕು ಅಷ್ಟೇ. ನನ್ನಿಂದ ಏನೂ ಮಾಡಕ್ಕಾಗಲ್ವಾ? ಓ ದೇವ್ರೆ, ನಂಗೆ ಶಕ್ತಿ ಕೊಡು. ಮಂಗಲ್ಗೆ ಏನೂ ಆಗದಿರೋ ತರ ನೋಡ್ಕೋ. ನನ್ನ ಕ್ಷಮಿಸ್ಬಿಡಿ ಅಪ್ಪ.